Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The blessed day in the presence of God. ದೇವರ ಸಾನ್ನಿಧ್ಯದಲ್ಲಿ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. When I left Hasan for Mangalore for my higher studies, ನನ್ನ ಮಂಗಳೂರು ಪಟ್ಟಣಕ್ಕೋಸ್ಕರವಾಗಿ ನನ್ನ ಉನ್ನತವಾದ ಒಂದು ಶಿಕ್ಷಣಕ್ಕೋಸ್ಕರವಾಗಿ ನಾನು ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ I had set a goal for my life. ನನ್ನ ಜೀವಿತಕ್ಕೆ ಒಂದು ಗುರಿಯನ್ನು ನಾನು ಇಟ್ಟುಕೊಂಡಿದ್ದೆ. I will never come back home without a job in my hand. ನನ್ನ ಕೈಯಲ್ಲಿ ನಾನು ಕೆಲಸವನ್ನ ಹಿಡಿದುಕೊಂಡು ಬಾರದೆ ನಾನು ನನ್ನ ಮನೆಗೆ ತಿರುಗಿ ಬರೋದಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಗುರಿಯನ್ನ ಇಟ್ಟುಕೊಂಡಿದ್ದೆ. That was how I used to pray unto God. ನಾನು ಆ ರೀತಿಯಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೆ. He said, don't send me back with empty hands. ನನ್ನನ್ನ ಖಾಲಿ ಕೈಗಳಿಂದ ನನ್ನ ತಿರುಗಿ ನಿನ್ನ ಮನೆಗೆ ಕಳುಹಿಸಬೇಡ ಅನ್ನುವ ರೀತಿಯಲ್ಲಿ ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೆ. And God was faithful by giving a job in my hand. ದೇವರು ನಂಬಿಗಸ್ತನಾಗಿ ನನಗೆ ಆ ಒಂದು ಮಂಗಳೂರು ಪಟ್ಟಣದಿಂದ ಹಾಸನ ಪಟ್ಟಣಕ್ಕೆ ಬರುವಂತ ಸಂದರ್ಭದಲ್ಲಿ ದೇವರು ನಂಬಿಗಸ್ತನಾಗಿ ನನಗೊಂದು ಉದ್ಯೋಗವನ್ನ ಕೊಟ್ಟರು. I never wasted my time. ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡಲಿಲ್ಲ. I was serious towards my life. ನನ್ನ ಜೀವಿತದ ವಿಚಾರವಾಗಿ ನಾನು ಗಂಭೀರವಾಗಿದ್ದೆ. I was serious towards my studies. ನನ್ನ ಒಂದು ವಿದ್ಯಾಭ್ಯಾಸದ ವಿಚಾರವಾಗಿ ನಾನು ಗಂಭೀರವಾಗಿದ್ದೆ. I was serious towards my spiritual life. ನನ್ನ ಆತ್ಮಿಕ ಜೀವಿತದ ವಿಚಾರವಾಗಿ ನಾನು ಗಂಭೀರವಾಗಿದ್ದೆ. Then God was faithful for giving me a good job in my hand. ಆಗ ದೇವರು ನಂಬಿಗಸ್ತನಾಗಿ ಆತನು ನನ್ನ ಕೈಯಲ್ಲಿ ಒಂದು ಒಳ್ಳೆಯ ಉದ್ಯೋಗವನ್ನು ಕೊಟ್ಟು ಕಳಿಸಿದನು. God gave me a power to achieve my goal. ದೇವರು ನಾನು ಒಂದು ಗುರಿಯನ್ನ ಮುಟ್ಟುವಂತೆ ನನಗೆ ಶಕ್ತಿಯನ್ನ ಸಾಮರ್ಥ್ಯವನ್ನ ಕೊಟ್ಟರೆ ಎಂದು ನಾವು ನೋಡ್ತಾ ಇದ್ದೇವೆ. God gave me a power of wisdom to achieve my goal. ದೇವರು ನಾನು ಒಂದು ಜ್ಞಾನವನ್ನ ಪಡೆದುಕೊಳ್ಳುವಂತೆ ದೇವರು ನನಗೆ ಬಲವನ್ನ ಸಾಮರ್ಥ್ಯವನ್ನ ಕೊಟ್ಟರು ಎಂದು ನಾವು ನೋಡ್ತಾ ಇದ್ದೇವೆ. As I've seen my parents, ನಾನು ನನ್ನ ತಂದೆ ತಾಯಿಯನ್ನು ನೋಡಿದ್ದೇನೆ. in very early times they used to pray for this ministry. ಬಹಳ ಕಾಲಗಳಲ್ಲಿ ಬಹಳ ಕಡಿಮೆ ಕಾಲಗಳಿಂದಲೇ ಅವರು ಈ ಒಂದು ಸೇವೆಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದರು. They had a goal set up for this ministry. ಈ ಒಂದು ಸೇವೆಗೋಸ್ಕರ ಅವರೊಂದು ಗುರಿಯನ್ನ ಇಟ್ಟುಕೊಂಡಿದ್ದರು. They used to pray early in the morning, 3:30 a.m., 4:30 a.m. ಅವರು ಬೆಳಗಿನ ಜಾವದಲ್ಲಿ ಎದ್ದು 3:30 ಗಂಟೆಗೆ 4:30 ಗಂಟೆಗೆ ಈ ಸೇವೆಗೋಸ್ಕರ ಪ್ರಾರ್ಥನೆ They ಮಾಡುತ್ತಿದ್ದರು. had a goal to extend this ministry. ಈ ಒಂದು ಸೇವೆಯನ್ನ ವಿಸ್ತಾರ ಮಾಡಬೇಕು, ಸೇವೆಯನ್ನು ನಡೆಸಬೇಕು ಎನ್ನುವಂತ ಗುರಿ ಅವರಲ್ಲಿ ಇತ್ತು. Today I see the fruit of their prayers. ಇವತ್ತಿನ ದಿವಸ ಅವರ ಪ್ರಾರ್ಥನೆ ಫಲಗಳನ್ನು ನಾನು ನೋಡ್ತಾ ಇದ್ದೇನೆ. They had a goal. ಅವರಿಗೆ ಒಂದು ಗುರಿ ಇತ್ತು. Caleb, if you read in the Bible, ಕಾಲೇಬನ ವಿಚಾರವಾಗಿ ನೀವು ಸತ್ಯವೇದದಲ್ಲಿ ಓದುವುದಾದರೆ at the age of 85, 85ನೇ ವಯಸ್ಸಿನಲ್ಲಿ ಕಾಲೇಬನನ್ನು ನೋಡುವಾಗ he had a goal. ಆತನಿಗೆ ಒಂದು ಗುರಿ ಇತ್ತು. He had a goal to have victory over Hebron. ಹೆಬ್ರೋನ್ ಪ್ರದೇಶದಲ್ಲಿರುವಂತ ಜನರ ವಿರುದ್ಧವಾಗಿ ಯುದ್ಧ ಮಾಡಿ ಗೆಲ್ಲುವಂತ ಒಂದು ಗುರಿ ಆತನಲ್ಲಿ The ಇತ್ತು. whole Hebron he got it into his hands. ಆ ಹೆಬ್ರೋನ್ ಸಂಪೂರ್ಣವಾಗಿ ಆತನ ಕೈವಶವಾಯಿತು ಎಂದು ನಾವು ನೋಡುತ್ತಾ At ಇದ್ದೇವೆ. the old age, David had a goal. ಆ ಒಂದು ಈ ದಾವೀದನ ಒಂದು ಇಳಿ ವಯಸ್ಸಿನಲ್ಲಿ ಆತನಿಗೆ ಒಂದು ಗುರಿ He ಇತ್ತು. wanted to build the temple of God. ಆತನಿಗೆ ದೇವರ ಆಲಯವನ್ನ ಕಟ್ಟಬೇಕೆನ್ನುವ ಆಸೆ ಇತ್ತು. Lord, today church, God is asking you, ಇವತ್ತಿನ ದಿವಸ ಸಭೆಯೇ ನಿಮ್ಮ ಬಳಿ ದೇವರು ಕೇಳುತ್ತಿದ್ದಾನೆ. do you have a goal in your life? ನಿಮ್ಮ ಜೀವಿತದಲ್ಲಿ ಒಂದು ಗುರಿ ಇದೆಯಾ? Some people don't have any goals in their life. ಕೆಲವು ಜನರನ್ನು ನೋಡುವಾಗ ಅವರ ಜೀವಿತದಲ್ಲಿ ಯಾವುದೇ ಗುರಿ ಇಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. They're simply earning, they're eating and they're sleeping. ಸುಮ್ಮನೆ ಅವರು ಸಂಪಾದಿಸುತ್ತಿದ್ದಾರೆ, ತಿನ್ನುತ್ತಿದ್ದಾರೆ, ಮಲಗುತ್ತಿದ್ದಾರೆ. As a believer, you must have a goal in your life. ವಿಶ್ವಾಸಿಯಾಗಿ ನಾವು ಒಂದು ಗುರಿಯನ್ನ ಇಟ್ಟುಕೊಳ್ಳಬೇಕಾಗಿದೆ. As a young man, young woman, you must have a goal in your life. ಯವನಸ್ಥೆ ಆಗಿ ನಿಮ್ಮ ಜೀವಿತದಲ್ಲಿ ಒಂದು ಗುರಿ ಇರಬೇಕು. As a mother, as a father of your children, you must have a goal for your children. ತಾಯಿ ಮತ್ತು ತಂದೆಯಾಗಿ ನೀವು ನಿಮ್ಮ ಒಂದು ಮಕ್ಕಳಿಗೋಸ್ಕರ ಒಂದು ಗುರಿಯನ್ನು ಇಟ್ಟುಕೊಂಡಿರಬೇಕು. At your workplace, you must have a goal in your life. ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನೀವು ಒಂದು ಗುರಿಯನ್ನ ಇಟ್ಟುಕೊಂಡಿರಬೇಕು. Do you have any goals in your life? ನಿಮ್ಮ ಜೀವಿತದಲ್ಲಿ ಯಾವುದಾದೊಂದು ಗುರಿ ಇದೆಯಾ? Some people, they live without any aim in their life. ಕೆಲವರ ಜೀವಿತವನ್ನು ನೋಡುವಾಗ ಕೆಲವರು ಯಾವುದೇ ಗುರಿ ಇಲ್ಲದೆ ಜೀವಿಸುವುದನ್ನು ನಾವು ಕಾಣುತ್ತಿದ್ದೇವೆ. There is a saying like this. ಈ ರೀತಿಯಲ್ಲಿ ಒಂದು ಮಾತಿದೆ, Lower aim is a great crime. ಚಿಕ್ಕದಾದ ಒಂದು ಗುರಿಯನ್ನು ಇಟ್ಟುಕೊಳ್ಳುವುದು ಅಪರಾಧ ಎನ್ನುವಂತ ಒಂದು ಮಾತಿದೆ. Church, you need to set goals in your life. ಸಭೆ, ನೀವು ನಿಮ್ಮ ಜೀವಿತದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಳ್ಳಬೇಕು. Planning is good. ಯೋಜನೆಯನ್ನು ರೂಪಿಸುವುದು ಬಹಳ ಒಳ್ಳೆಯದೇ Having ಆಗಿದೆ. an aim is good. ಒಂದು ಗುರಿಯನ್ನ ರೂಪಿಸುವುದು, ಗುರಿಯನ್ನ ಇಟ್ಟುಕೊಳ್ಳುವುದು ಬಹಳ But it ಒಳ್ಳೆಯದೇ must ಆಗಿದೆ. be according to the will of God. ಆದರೆ ಅದೆಲ್ಲವೂ ಕೂಡ ದೇವರ ಚಿತ್ತದ ಪ್ರಕಾರವಾಗಿರಬೇಕು. Hallelujah. Hallelujah. We are going to learn three main things: how to have goal, how to reach our goals. ಇವತ್ತಿನ ದಿವಸ
ವರ್ಷ ನಮ್ಮ ಗುರಿಯನ್ನ ಯಾವ ರೀತಿಯಲ್ಲಿ ನಾವು ಮುಟ್ಟುವುದು ಎನ್ನುವ ವಿಚಾರವಾಗಿ ನಾವು ಮೂರು ವಿಚಾರವನ್ನು Those ಕಲಿಯಲಿಕ್ಕಿದ್ದೇವೆ. three things, how they can bring transformation in our life. ನಮ್ಮ ಜೀವಿತದಲ್ಲಿ ಅದು ಯಾವ ರೀತಿಯ ಮಾರ್ಪಾಟುಗಳನ್ನು ತರುತ್ತವೆ ಅನ್ನೋದನ್ನ ಆ ಮೂರು ವಿಚಾರಗಳನ್ನ ಧ್ಯಾನ ಮಾಡಲಿಕ್ಕಿದ್ದೇವೆ. Number one, ಮೊದಲನೇದಾಗಿ ನೋಡುವಾಗ to reach your goal, ನಮ್ಮ ಒಂದು ಗುರಿಯನ್ನ ನಾವು you ಮುಟ್ಟುವುದಕ್ಕೋಸ್ಕರವಾಗಿ need God's Spirit to empower you. ದೇವರ ಆತ್ಮನ ಶಕ್ತಿ ನಮಗೆ ಅಗತ್ಯವಾಗಿದೆ. Hallelujah. Hallelujah. Because without the Spirit of God, ದೇವರ ಆತ್ಮನ ಸಹಾಯವಿಲ್ಲದೆ we are powerless. ನಾವು ಶಕ್ತಿಹೀನರಾಗಿದ್ದೇವೆ, ಶಕ್ತಿ ಇಲ್ಲದವರಾಗಿದ್ದೇವೆ, We are wisdomless. ನಾವು ಜ್ಞಾನವಿಲ್ಲದವರಾಗಿದ್ದೇವೆ, We are having no knowledge. ಯಾವುದೇ ಒಂದು ತಿಳುವಳಿಕೆ ನಮಗಿಲ್ಲ. You need the power of God. ನಿಮಗೆ ದೇವರ ಶಕ್ತಿಯ ಅಗತ್ಯವಿದೆ. It's not just experience. ದೇವರ ಅನುಭವ ಮಾತ್ರವಲ್ಲ, You need to have the power of the Holy Spirit. ಪರಿಶುದ್ಧಾತ್ಮನ ಶಕ್ತಿಯ ಅಗತ್ಯ ನಿಮಗಿದೆ. Hallelujah. Hallelujah. So, without preparing you, ದೇವರು ಯಾವುದೇ ಸಿದ್ಧತೆ ಇಲ್ಲದೆ ಯಾವುದೇ ಸಿದ್ಧತೆ ಇಲ್ಲದೆ He will never tell you to do anything. ದೇವರು ಯಾವುದೇ ಕಾರಣಕ್ಕೂ ಯಾವ ಕಾರ್ಯವನ್ನು ಕೂಡ ಮಾಡಲು ನಿಮ್ಮನ್ನು ಮುಂದೆ ಕಳಿಸೋದಿಲ್ಲ. Before giving you any position, ಯಾವುದೇ ಸ್ಥಾನವನ್ನ ನಿಮಗೆ ಕೊಡುವುದಕ್ಕಿಂತ ಮುಂಚಿತವಾಗಿ He will fully equip you and empower you. ಆ ದೇವರು ನಿಮ್ಮನ್ನ ಆತನು ಬಲಪಡಿಸುತ್ತಾನೆ, ಅದೇ ರೀತಿಯಲ್ಲಿ ನಿಮ್ಮನ್ನ ಶಕ್ತಿಗೊಳಿಸುತ್ತಾನೆ. This enabling and equipping is not based on your willpower. ನಿಮ್ಮ ಒಂದು ಸ್ವಂತ ಒಂದು ಆಲೋಚನೆ, ಸ್ವಂತ ಶಕ್ತಿಯ ಮುಖಾಂತರವಾಗಿ ನಾನು ಮಾಡಬಲ್ಲೆ ಅಥವಾ ಮಾಡುವುದಕ್ಕೆ ಶಕ್ತನಾಗಿದ್ದೇನೆ ಅಂದುಕೊಳ್ಳುವುದು It is not possible, but it is based on the Spirit of God. ಅದು ಸಾಧ್ಯವಿಲ್ಲ. ನಮ್ಮ ಶಕ್ತಿಯಿಂದ ಸಾಧ್ಯವಿಲ್ಲ, ದೇವರ ಆತ್ಮನ ಶಕ್ತಿಯಿಂದಲೇ ಸಾಧ್ಯ ಎಂದು ನಾವು ನೋಡ್ತಾ If you want ಇದ್ದೇವೆ. to reach your goal, ಒಂದು ವೇಳೆ ನೀವು ಗುರಿಯನ್ನ ನೀವು ಮುಟ್ಟಬೇಕಾದರೆ you need the Holy Spirit. You ನಿಮಗೆ ಪರಿಶುದ್ಧ ಆತ್ಮನ need ಅಗತ್ಯವಾಗಿದೆ, the Spirit of God. ನಿಮಗೆ ದೇವರ ಆತ್ಮನ ಅಗತ್ಯವಿದೆ. Hallelujah. Hallelujah. If you have a goal in your ನಿಮ್ಮ life, ಜೀವಿತದಲ್ಲಿ ಒಂದು ಗುರಿ ಇರುವುದಾದರೆ at the same time you need to have the Holy Spirit. ಅದೇ ರೀತಿಯಲ್ಲಿ ಆ ಸಮಯದಲ್ಲಿ ನಿಮಗೆ ಪರಿಶುದ್ಧ ಆತ್ಮನ ಅಗತ್ಯವಿದೆ. See what the Bible says in Philippians chapter 2 verse number 13. ಫಿಲಿಪ್ಪಿ 2ನೇ ಅಧ್ಯಾಯ 13ನೇ ವಚನ ಏನನ್ನ ಹೇಳ್ತಾ ಇದೆ? For it is not your strength, but it is God who is effectively at work in you, both to will and to work for His good pleasure. ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. Hallelujah. Hallelujah. God gives and enables you to have good goals in your life. ಸಭೆ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಗುರಿಯನ್ನು ಇಟ್ಟುಕೊಳ್ಳುವಂತೆ ಅದನ್ನು ಸಾಧಿಸುವಂತೆ ದೇವರು ತಾನೇ ನಿಮಗೆ He will ಬಲಪಡಿಸುವಾತನಾಗಿದ್ದಾನೆ. give His Spirit to empower you and equip you. ನಿಮ್ಮನ್ನ ಬಲಪಡಿಸುವುದಕ್ಕೋಸ್ಕರವಾಗಿ ನಿಮ್ಮನ್ನ ಅದನ್ನ ಸಾಧಿಸಿ ತೋರಿಸೋದಕ್ಕೋಸ್ಕರ ಆತನು ತಾನೇ ನಿಮ್ಮನ್ನ ಆತನ ಆತ್ಮನಿಂದ So it is ನಡೆಸುವಾತನಾಗಿದ್ದಾನೆ. not based on your trying, but it's based on trust. ನಮ್ಮ ಪ್ರಯತ್ನದ ಮುಖಾಂತರವಲ್ಲ, ನಾವು ದೇವರ ಮೇಲೆ ಇಟ್ಟಿರುವ ಭರವಸೆಯ ಮುಖಾಂತರ ಅದನ್ನು You know what ಸಾಧಿಸುತ್ತೇವೆ. the Bible says in Zechariah chapter 4 verse number 6. ಸಕಾರ್ಯ 4ನೇ ಅಧ್ಯಾಯ 6ನೇ ವಚನವನ್ನು ನೋಡುವಾಗ This is what the Bible says. ಇದನ್ನು ನಿಮಗೆ ಸತ್ಯವೇದ ಹೇಳ್ತಾ It ಇದೆ. is not by might, not by power, but by says the Lord, by the Spirit, by the power of the Spirit. ಓ ಪರಾಕ್ರಮದಿಂದಲ್ಲ, ಬಲದಿಂದ ಅಲ್ಲ, ನನ್ನ ಆತ್ಮನಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ. Hallelujah. To Hallelujah. reach your goal, it ನಿಮ್ಮ ಒಂದು ಗುರಿಯನ್ನ is ಮುಟ್ಟುವುದಕ್ಕೋಸ್ಕರವಾಗಿ not by might, it ನಮ್ಮ ಶಕ್ತಿ is ಸಾಮರ್ಥ್ಯದಿಂದ not by our power, ನಮ್ಮ it ಒಂದು ಶಕ್ತಿಯಿಂದ is ಅಲ್ಲ, not by our wisdom, ನಮ್ಮ not ಒಂದು ಜ್ಞಾನದಿಂದ ಅಲ್ಲ, by our past experience, ನಮ್ಮ ಹಳೆಯ ಅನುಭವದಿಂದ ಅಲ್ಲ, but by the Spirit of God. ದೇವರ ಆತ್ಮದಿಂದಲೇ ನಾವು ಸಾಧಿಸುತ್ತೇವೆ. Hallelujah. To Hallelujah. reach your goal, ನಿಮ್ಮ ಒಂದು ಗುರಿಯನ್ನು ಮುಟ್ಟುವುದಕ್ಕೋಸ್ಕರವಾಗಿ according to the word of God, ದೇವರ ವಾಕ್ಯದ ಪ್ರಕಾರವಾಗಿ it is by the power of the Holy Spirit. ಪರಿಶುದ್ಧಾತ್ಮನ ಶಕ್ತಿಯಿಂದ ಅದನ್ನು ನಾವು ಮುಟ್ಟುತ್ತೇವೆ ಅನ್ನೋದನ್ನು ನಾವು ನೋಡ್ತೇವೆ. Every day in your prayer, ಪ್ರತಿದಿನ ನಿಮ್ಮ ಒಂದು ಪ್ರಾರ್ಥನೆಯಲ್ಲಿ ask the help of the Holy Spirit. ಪರಿಶುದ್ಧಾತ್ಮನೇ ನನಗೆ ಸಹಾಯ ಮಾಡು ಎಂದು ಕೇಳಿಕೊಳ್ಳಿರಿ. Students, teachers, workers, everyone need to pray for the power of the Holy Spirit. ವಿದ್ಯಾರ್ಥಿಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಥವಾ ಯಾವುದೇ ಉದ್ಯೋಗಸ್ಥರಾಗಿರ್ಬೋದು, ದೇವರ ಆತ್ಮನ ಶಕ್ತಿಗೋಸ್ಕರವಾಗಿ ಕೇಳಿಕೊಳ್ಳಿರಿ. Without Holy Spirit, you can do nothing. ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ನೀವು ಏನನ್ನು ಮಾಡಲು ಸಾಧ್ಯವಿಲ್ಲ. Hallelujah. Hallelujah. The second thing, ಎರಡನೇ ವಿಚಾರವನ್ನು ನೋಡುವ, that you need to reach your goal, ನಿಮ್ಮ ಒಂದು ಗುರಿಯನ್ನು ಮುಟ್ಟುವುದಕ್ಕೋಸ್ಕರವಾಗಿ you need the word of God to guide you. ನಿಮ್ಮನ್ನ ನಡೆಸುವುದಕ್ಕೆ, ನಿಮ್ಮನ್ನ ಮಾರ್ಗದರ್ಶನ ಮಾಡುವುದಕ್ಕೆ ದೇವರ ವಾಕ್ಯದ Church, ಅಗತ್ಯವಿದೆ. the Bible is the manual for your life. ಸಭೆಯೇ ನಿಮ್ಮ ಜೀವಿತಕ್ಕೆ ಇರುವಂತ ಒಂದು ಮಾದರಿ ಪುಸ್ತಕ, ಒಂದು ಸತ್ಯವೇದವಾಗಿದೆ. Church, the more you read it, ನೀವು ಹೆಚ್ಚಾಗಿ ಓದುತ್ತಿರುವಾಗ, the more you study ನೀವು it, ಹೆಚ್ಚಾಗಿ ಅದನ್ನ ಅಧ್ಯಯನ ಮಾಡುವಾಗ, the more you memorize it, ಹೆಚ್ಚಾಗಿ ಆ ವಾಕ್ಯಗಳ
ಇವುಗಳನ್ನ ನೀವು ನೆನಪಿಟ್ಟುಕೊಳ್ಳುವಾಗ, the more you meditate on it, ನೀವು ಹೆಚ್ಚಾಗಿ ನೀವು ಅದರ ಬಗ್ಗೆ ಧ್ಯಾನ ಮಾಡುವಾಗ, you will be more successful and be fulfilled in your life. ನಿಮ್ಮ ಜೀವಿತದಲ್ಲಿ ಬಹಳ ಯಶಸ್ಸನ್ನು ಕಾಣುತ್ತೀರಾ ಮತ್ತು ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಪೂರ್ಣಗೊಳ್ಳುತ್ತವೆ. Let me tell you something. During my 20s, ನನ್ನ 20ನೇ ವಯಸ್ಸಿನಲ್ಲಿ ಆದಂತ ವಿಚಾರವನ್ನು ನಿಮ್ಮ ಮುಂದೆ ನಾನು ಇಡುತ್ತೇನೆ. if I attend any meetings outside, ನಾನು ಹೊರಗಡೆ ಹೋಗಿ ಯಾವುದಾದರೂ ಒಂದು ಸುವಾರ್ತೆ ಕೂಟವನ್ನ ನಾನು ಸಂಧಿಸುವುದಾದ್ರೆ ಹೋಗುವುದಾದ್ರೆ, they used to keep the spiritual CDs outside for sale. ಅವರು ಹೊರಗಡೆ ಸೇಲ್ಗೋಸ್ಕರವಾಗಿ ಒಂದು ಆತ್ಮಿಕವಾದ ಸಿಡಿಸ್ ಗಳನ್ನು ಇಡುತ್ತಿದ್ದರು. I used to spend my pocket money out of my pocket and to buy many spiritual CDs. ನನಗೆ ಆ ಕಾಲೇಜಿನ ಸಂದರ್ಭದಲ್ಲಿ ಸಿಗದಿದ್ದಂತ ಪಾಕೆಟ್ ಮನಿಯನ್ನ ಆ ಒಂದು ಸಿಡಿಸ್ ಗಳನ್ನ ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಅದನ್ನು ನಾನು ಖರ್ಚು ಮಾಡ್ತಾ ಇದ್ದೆ. Sometimes I used at one shot I used to buy 10 CDs. ಆ ಕೆಲವು ಬಾರಿ ನೋಡುವಾಗ ನಾನು ಒಂದೇ ಸರಿ 10 ಸಿಡಿಗಳನ್ನ ನಾನು ತೆಗೆದುಕೊಳ್ಳುತ್ತಾ I used ಇದ್ದೆ. to collect my pocket money. ನನ್ನ ಒಂದು ಪಾಕೆಟ್ ಮನಿಯನ್ನ ಕೂಡಿಸಿಕೊಳ್ಳುತ್ತಾ I used ಇದ್ದೆ. to spend everything on Bibles, on spiritual books, on spiritual CDs. ನಾನು ನನ್ನ ಹಣವನ್ನ ಸತ್ಯವೇದದ ಮೇಲೆಯೂ ಆತ್ಮಿಕ ಪುಸ್ತಕಗಳ ಮೇಲೆಯೂ ಸಿಡಿಗಳ ಮೇಲೆಯೂ ಖರ್ಚು ಮಾಡ್ತಾ That was ಇದ್ದೆ. how I was hunger for the word of God. ಆ ರೀತಿಯಲ್ಲಿ ದೇವರ ವಾಕ್ಯಕ್ಕೋಸ್ಕರ ನಾನು ಹಸಿವುಳ್ಳವನಾಗಿದ್ದೆ. That was how I used to read and listen to the word of God. ಆ ರೀತಿಯಲ್ಲಿ ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯವನ್ನು ನಾನು I ಕೇಳಿಸುತ್ತಿದ್ದೆ. had hunger to learn the word of God. ದೇವರ ವಾಕ್ಯವನ್ನು ಕಲಿಯುವುದಕ್ಕೋಸ್ಕರ ನನ್ನಲ್ಲಿ ಒಂದು ಹಸಿವಿತ್ತು. Hallelujah. Hallelujah. That was how we must learn and read and memorize and meditate the word of God. ಆ ರೀತಿಯಲ್ಲಿ ನಾನು ದೇವರ ವಾಕ್ಯವನ್ನು ಕಲಿಯುತ್ತಿದ್ದೆ, ಧ್ಯಾನ ಮಾಡುತ್ತಿದ್ದೆ, ಅದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಿದ್ದೆ, ಅದೇ ರೀತಿಯಲ್ಲಿ ಅದನ್ನ ಅಧ್ಯಯನ Just ಮಾಡುತ್ತಿದ್ದೆ. do you know what was the goal given or set to Joshua in the Bible? ಸತ್ಯವೇದದಲ್ಲಿ ಯೋಶುವನ ಮೇಲೆ ಇಟ್ಟಂತಹ ಒಂದು ಯೋಜನೆ ಅಥವಾ ಗುರಿ ಏನಾಗಿದೆ ಎಂದು ನಿಮಗೆ To ಗೊತ್ತಿದೆಯಾ? take the people into the promised land. ಇಸ್ರೇಲ್ ಜನರನ್ನ ಅವರನ್ನ ವಾಗ್ದಾನ ದೇಶಕ್ಕೆ ಕರೆದುಕೊಂಡು ಹೋಗುವುದು ಆತನ ಇಲ್ಲಿ ಇಟ್ಟಿದ್ದಂತ ಒಂದು It was ಗುರಿಯಾಗಿತ್ತು. not an easy task. ಅದೊಂದು ಸುಲಭವಾದ ಕಾರ್ಯ ಆಗಿರಲಿಲ್ಲ. They were difficult people, terrible people. ಅಲ್ಲಿದ್ದಂತ ಜನರು ಬಹಳ ಅಪಾಯಕಾರಿ, ಬಹಳ ಕಷ್ಟಕರವಾದ ವ್ಯಕ್ತಿಗಳಾಗಿದ್ದರು. You know, but what did Joshua do? ಆದರೆ ಯೋಶುವನು ಏನನ್ನ ಮಾಡುತ್ತಿದ್ದಾನೆ? God is speaking to Joshua like this. ದೇವರು ಯೋಶುವನ ಜೊತೆ ಈ ರೀತಿಯಲ್ಲಿ ಮಾತನಾಡುತ್ತಿದ್ದಾನೆ. Joshua chapter 1 verse number 8. ಯೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ. This book of the law shall not depart from your mouth, but you shall meditate in it day and night, that you may observe to do according to all that it is written in it. For then you will make your way prosperous, and then you will have good success. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. Hallelujah. Hallelujah. Have a goal. ಇವತ್ತಿನ ದಿವಸ ನಿಮ್ಮ ಬಳಿ ಒಂದು ಗುರಿ ಇರೋದಾದರೆ, The second thing that you need, ಎರಡನೇ ವಿಚಾರ, ನಿಮಗೆ ಬೇಕಾದ ವಿಚಾರ the ಯಾವುದಾದ್ರೆ word of God. ದೇವರ ವಾಕ್ಯದಿಂದ ನಾವು ನೋಡ್ತಾ ಇದ್ದೇವೆ. Meditating it on it day and night. ರಾತ್ರಿ ಆಗಲು ನೀವು ದೇವರ ವಾಕ್ಯವನ್ನು ಧ್ಯಾನ And ಮಾಡಬೇಕಾಗಿದೆ. God says you will be prosperous and you will be a successful man. ದೇವರು ಅದರ ಮುಖಾಂತರವಾಗಿ ನೀನು ಏನಾಗುತ್ತೀಯ ಅನ್ನೋದನ್ನ ಹೇಳ್ತಿದ್ದಾನೆ. ನೀನು ಮಾರ್ಗದಲ್ಲೆಲ್ಲ ನೀನು ಸಫಲನಾಗುತ್ತೀಯ ಮತ್ತು ಕೃತಾರ್ಥನಾಗುತ್ತೀಯ. Hallelujah. The Hallelujah. third thing, ಮೂರನೇ ವಿಚಾರವನ್ನು ನಾವು to ನೋಡ್ತಾ reach ಇದ್ದೇವೆ. your goal, ನಿಮ್ಮ ಒಂದು ಗುರಿಯನ್ನು ಮುಟ್ಟುವುದಕ್ಕೋಸ್ಕರವಾಗಿ what do you need? ನಿಮಗೇನು ಬೇಕಾಗಿದೆ? You need God's good God's people support. ದೇವರ ಒಳ್ಳೆಯ ಜನರ ಒಂದು ದೇವ ಜನರ ಅಗತ್ಯ ನಿಮಗಿದೆ. You will not be able to reach your goals on your own. ನಿಮ್ಮ ಸ್ವಂತ ಶಕ್ತಿಯಿಂದಲೇ, ನಿಮ್ಮ ಒಬ್ಬರ ಶಕ್ತಿಯಿಂದಲೇ ನೀವು ಗುರಿಯನ್ನು ಮುಟ್ಟಲು ಸಾಧ್ಯವಿಲ್ಲ. It takes a team to fulfill your dreams. ನಿಮ್ಮ ಒಂದು ಕನಸುಗಳನ್ನು ಪೂರ್ಣಗೊಳಿಸುವುದಕ್ಕೋಸ್ಕರವಾಗಿ ಒಂದು ತಂಡದ ಅಗತ್ಯವಿದೆ. A crowd cannot help you, ಒಂದು ದೊಡ್ಡ ಜನ ಸಮೂಹ ನಿಮಗೆ ಸಹಾಯ ಮಾಡಲು but ಸಾಧ್ಯವಿಲ್ಲ. a small group of friends can help you. ಆದರೆ ಸ್ನೇಹಿತರ ಒಂದು ಚಿಕ್ಕ ಒಂದು ಗುಂಪು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. 5,000 fans on the Facebook, they cannot come and help you when you need them the most. ನಿಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ 5,000 ಜನ ಫ್ಯಾನ್ಸ್ ಯಾರಿದ್ದಾರೆ ಅವರು ನಿಮಗೆ ಆ ಸಮಯದಲ್ಲಿ ಸಹಾಯ ಮಾಡಲು But ಸಾಧ್ಯವಿಲ್ಲ. a small friends group can come and help you. ಆದರೆ ಸ್ವಲ್ಪವೇ ಮಂದಿಯನ್ನು ಹೊಂದಿರುವಂತಹ ಸ್ನೇಹಿತರ ತಂಡ ನಿಮಗೆ ಸಹಾಯ You ಮಾಡಲು need a ಸಾಧ್ಯ. small prayer group. ಒಂದು ಪ್ರಾರ್ಥನೆ ಮಾಡುವಂತ ಒಂದು ಚಿಕ್ಕ ತಂಡದ ನಿಮಗೆ They ಅಗತ್ಯವಿದೆ. are a good source of support. ಅವರು ನಿಮಗೆ ಒಂದು ಬೆಂಬಲವಾಗಿ ನಿಲ್ಲುವಂತಹ ಒಂದು ಸೋರ್ಸ್ ಆಗಿದ್ದಾರೆ, ಒಂದು ಮೂಲವಾಗಿದ್ದಾರೆ. The Bible tells us. ಸತ್ಯವೇದ ಈ ರೀತಿಯಲ್ಲಿ See what the ಹೇಳ್ತಾರೆ. Bible says in Ecclesiastes chapter 4 verse number 12. ಆ ಪ್ರಸಂಗಿ ಪುಸ್ತಕ 4ನೇ ಅಧ್ಯಾಯ 12ನೇ ವಚನವನ್ನು ನೋಡುವಾಗ, A three-stranded rope isn't easily snapped. 3 ಉರಿಯ ಹಗ್ಗ ಬೇಗ
ಸಾಧ್ಯವಿಲ್ಲ. With a friend you can even face the worst. ನೀವು ಒಂದು ಸ್ನೇಹಿತರ ಮುಖಾಂತರವಾಗಿ ನೀವು ಈ ಲೋಕದ ಸಮಸ್ಯೆಗಳನ್ನ ಎದುರಿಸಲು ಸಾಧ್ಯ. Even Jesus had that small group. ಯೇಸು ಕ್ರಿಸ್ತನ ಬಳಿಯೂ ಕೂಡ ಒಂದು ಚಿಕ್ಕ ಒಂದು ತಂಡ ಇತ್ತು, ಒಂದು ಗುಂಪು ಇತ್ತು ಎಂದು ನಾವು Among ನೋಡ್ತಾ the ಇದ್ದೇವೆ. 12 disciples, ಆ 12 ಶಿಷ್ಯರಲ್ಲಿ he had 3 good friends. ಆತನಿಗೆ ಆ ಒಂದು ಶಿಷ್ಯರಿಗೆ 3 ವಿಶೇಷವಾದ ಮತ್ತು ಬಹಳ ನಿಕಟವಾದ 3 ಜನ ಒಂದು ಸ್ನೇಹಿತರಿದ್ದರು. Wherever Jesus would go, he would take those 3 people with him. ಯೇಸು ಕ್ರಿಸ್ತನು ಯಾವಾಗ ಎಲ್ಲೆಲ್ಲಿ ಹೋಗ್ತಿದ್ದಾರೋ ಆ ಸಮಯದಲ್ಲಿ ಆ ವಿಶೇಷವಾದ ಸ್ಥಳದಲ್ಲಿ ಆ 3 ಜನರನ್ನು ಕರೆದುಕೊಂಡು ಹೋಗಿಸಿದರು. Peter, James and John. ಅವರು ಯಾರೆಂದು ನೋಡುವಾಗ ಪೇತ್ರ, ಯೋಹಾನ, ಯಾಕೋಬ ಎಂದು ನಾವು ನೋಡ್ತಾ Church, ಇದ್ದೇವೆ. even you need to have a good small prayer group as a friend. ಸಭೆ ನೀವು ಕೂಡ ಸ್ನೇಹಿತರಾಗಿ ಒಂದು ಪ್ರಾರ್ಥನೆ ಮಾಡುವಂತ ಗುಂಪನ್ನು You ಇಟ್ಟುಕೊಳ್ಳಬೇಕಾಗಿದೆ. cannot say like this. ನೀವು ಈ ರೀತಿಯಲ್ಲಿ ಹೇಳಲು ಸಾಧ್ಯವಿಲ್ಲ. I don't need anybody. ನನಗೆ ಯಾರು ಬೇಡ, It is me and my God. ನಾನು ಮತ್ತು ನನ್ನ ದೇವರಷ್ಟೇ ಸಾಕು. That will not help you, church. ಅದು ನಿಮಗೆ ಸಭೆ ನಿಮಗೆ ಅದು ಸಹಾಯ ಮಾಡುವುದಿಲ್ಲ. God has given godly people. ದೇವರು ನಿಮಗೆ ದೇವ ಜನರನ್ನ ಕೊಟ್ಟಿದ್ದಾನೆ. Become a choosy person and choose a good friend. ಒಳ್ಳೆಯ ಒಂದು ಸ್ನೇಹಿತರನ್ನ ಆರಿಸಿಕೊಳ್ಳಿರಿ. With wisdom, choose your friend. ಜ್ಞಾನದಿಂದ, ದೈವ ಜ್ಞಾನದಿಂದ ನೀವು ಒಳ್ಳೆಯ ಸ್ನೇಹಿತರನ್ನ ಆರಿಸಿಕೊಳ್ಳಿರಿ. Hallelujah. Hallelujah. Have a friend group. ಆ ಒಂದು ಸ್ನೇಹಿತರ ಗುಂಪನ್ನ ತಂಡವನ್ನ ಹೊಂದಿಕೊಳ್ಳುವವರಾಗಿ Godly people. ದೇವ ಜನರನ್ನ ಹೊಂದಿಕೊಳ್ಳಿರಿ. Not worldly people. ಲೋಕದ ಜನರಲ್ಲ, ದೈವಿಕ ಜನರನ್ನ ಹೊಂದಿಕೊಳ್ಳಿರಿ. People who shall pray for you. ಯಾರು ನಿಮಗೋಸ್ಕರ ನಿಜವಾಗಲೂ ಪ್ರಾರ್ಥನೆ ಮಾಡುತ್ತಾರೋ ಅವರನ್ನು ನೀವು ಆರಿಸಿಕೊಳ್ಳಿರಿ. Don't choose people who will get jealous of you. ನಿಮ್ಮನ್ನ ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವಂತ ವ್ಯಕ್ತಿಯನ್ನು ಆರಿಸಿಕೊಳ್ಳಬೇಡ್ರಿ. Choose a good prayer person. ಪ್ರಾರ್ಥನೆ ಮಾಡುವಂತ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಆರಿಸಿಕೊಳ್ಳಿರಿ. Hallelujah. Hallelujah. 3 things to reach your goal. ನಿಮ್ಮ ಒಂದು ಗುರಿಯನ್ನು ಮುಟ್ಟುವುದಕ್ಕೋಸ್ಕರವಾಗಿ 3 ವಿಚಾರಗಳು ಬೇಕಾಗಿದೆ. Number 1. ಮೊದಲನೇದಾಗಿ ನೋಡುವಾಗ You need the power of the Holy Spirit. ನಿಮಗೆ ಪರಿಶುದ್ಧಾತ್ಮನ ಶಕ್ತಿಯ ಅಗತ್ಯವಿದೆ. You should be filled by the Holy Spirit. ನಾವು ಪರಿಶುದ್ಧಾತ್ಮದಿಂದ ತುಂಬಿಸಲ್ಪಡಬೇಕು. Then you get the power of the Holy Spirit. ಆಗ ಮಾತ್ರವೇ ಪರಿಶುದ್ಧಾತ್ಮನ ಶಕ್ತಿಯನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ. Second thing. ಎರಡನೇದಾಗಿ ನೋಡುವಾಗ You need the word of God to your guidance. ನಿಮಗೆ ಮಾರ್ಗದರ್ಶನವನ್ನು ನೀಡುವುದಕ್ಕೋಸ್ಕರವಾಗಿ ದೇವರ ವಾಕ್ಯದ ಅಗತ್ಯವಿದೆ. Number 3. ಮೂರನೇದಾಗಿ You need a fellowship of good God's people. ಒಳ್ಳೆಯ ದೇವ ಜನರ ಒಂದು ಅನ್ಯೋನ್ಯತೆ ನಿಮಗೆ ಅಗತ್ಯವಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. God will help you to achieve your goals. ದೇವರು ನಿಮ್ಮ ಗುರಿಗಳನ್ನು ಮುಟ್ಟುವುದಕ್ಕೋಸ್ಕರವಾಗಿ ದೇವರು ತಾನೇ ಸಹಾಯ ಮಾಡುವಾಗ By the Spirit of the Lord. ದೇವರ ಆತ್ಮನ ಸಹಾಯದ ಮುಖಾಂತರವಾಗಿ ಆತನ ಸಹಾಯ ಮಾಡುವಾಗ Today we learn 3 powers. ಇವತ್ತಿನ ದಿವಸ 3 ಶಕ್ತಿಯನ್ನು ನಾವು ಕಳೆದುಕೊಂಡೆವು. Number 1. ಮೊದಲನೇದಾಗಿ ನೋಡುವಾಗ Power of the Holy Spirit. ಪರಿಶುದ್ಧಾತ್ಮನ ಶಕ್ತಿಯಾಗಿದೆ. Number 2. Power of the Holy God's word. ಎರಡನೇದಾಗಿ ಪರಿಶುದ್ಧವಾದ ದೇವರ ವಾಕ್ಯದ ಶಕ್ತಿಯಾಗಿದೆ. Number 3. ಮೂರನೇದಾಗಿ The power of fellowship of God's people. ಪರಿಶುದ್ಧವಾದ ದೇವ ಜನರ ಒಂದು ಅನ್ಯೋನ್ಯತೆಯ ಮುಖಾಂತರವಾಗಿ ಪಡೆಯುವಂತ ಶಕ್ತಿಯಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. God bless everyone according to this word of God. ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. According to Proverbs chapter 16 verse number 9. ಜ್ಞಾನೋಕ್ತಿ 16ನೇ ಅಧ್ಯಾಯ 9ನೇ ವಚನ. Let us read what it says. ಅದೇನನ್ನ ಹೇಳ್ತದೆ ನೋಡಿಕೊಳ್ಳೋಣ. We plan the way we want to live, but only God makes us able to live it. ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರೂ ಯೆಹೋವನೇ ಅವನಿಗೆ ಗತಿಯನ್ನು ಏರ್ಪಡಿಸುವನು. Hallelujah. Hallelujah. Also God bless you according to Zechariah chapter 4 verse number 6. ಅದೇ ರೀತಿಯಲ್ಲಿ ನಿಮ್ಮನ್ನ ಜಕರ್ಯ 4ನೇ ಅಧ್ಯಾಯ 6ನೇ ವಚನದ ಪ್ರಕಾರವಾಗಿಯೂ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಕರ್ತನೇ, ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ನಾವು ಒಂದು ಗುರಿಯನ್ನು ಇಟ್ಟುಕೊಳ್ಳಬೇಕು. ಆ ಗುರಿ ನಿನ್ನ ಚಿತ್ತದ ಪ್ರಕಾರವಾಗಿರಬೇಕು. ಆ ಗುರಿಯನ್ನು ಸಾಧಿಸುವುದಕ್ಕೋಸ್ಕರವಾಗಿ ಪರಿಶುದ್ಧಾತ್ಮನ ಶಕ್ತಿ ಕರ್ತನೆ, ಅದೇ ರೀತಿಯಲ್ಲಿ ಸ್ವಾಮಿ ನಿನ್ನ ವಾಕ್ಯದ ಮಾರ್ಗದರ್ಶನ, ಮೂರನೇದಾಗಿ ಕರ್ತನೆ ಒಂದು ಒಳ್ಳೆಯ ಪ್ರಾರ್ಥನೆ ಮಾಡುವಂತಹ ಸ್ನೇಹಿತರ ತಂಡದ ಅಗತ್ಯ ನಮಗೆ ಕರ್ತನೆ ಇರುವುದುಂಟು ಅನ್ನೋದನ್ನ ಸ್ವಾಮಿ ನೀನು ಬೋಧಿಸಿದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಕರ್ತನೆ ರಾಜ, ಇವೆಲ್ಲವೂ ಕೂಡ ಕರ್ತನೆ ನಮಗೆ ಕರ್ತನೆ ಬಹಳ ದೂರದಲ್ಲಿ ಅಲ್ಲ, ಬಹಳ ಹತ್ತಿರದಲ್ಲೇ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಾವು ಆರಿಸಿಕೊಳ್ಳುವವರು ಜ್ಞಾನವುಳ್ಳವರಾಗಿ ಆರಿಸಿಕೊಳ್ಳುವಾಗ ನಮಗೆ ಸಹಾಯದಸ್ತವನ್ನ ಚಾಚು ಏಸಪ್ಪ. ಕರ್ತನೆ ರಾಜ, ನಾವು ಇಟ್ಟಿರುವ
ಇಟ್ಟಿರುವಂತಹ ಗುರಿ ನಿನ್ನ ಚಿತ್ತದ ಪ್ರಕಾರವಾಗಿ ಇದೆಯೋ ಇಲ್ಲವೋ ಅನ್ನೋದನ್ನ ಕರ್ತನೆ ನಿನ್ನಿಂದ ಪರೀಕ್ಷಿಸಿ ತಿಳಿದುಕೊಳ್ಳುವ ಹಾಗೆ ನಮಗೆ ಸಹಾಯಸ್ತವನ್ನ ಚಾಚು. ಪರಿಶುದ್ಧಾತ್ಮನ ಬಲವನ್ನು ನಮಗೆ ದಯಪಾಲಿಸು. ನಿನ್ನ ವಾಕ್ಯಗಳ ಮುಖಾಂತರವಾಗಿ ನಮಗೆ ಮಾರ್ಗವನ್ನು ತೋರಿಸು ಕರ್ತನೆ. ನಿನ್ನ ಕರ್ತನೆ ರಾಜ ನೀನು ನಮಗೆ ಆರಿಸಿಕೊಟ್ಟು ಕೊಡುವಂತ ಆ ಒಂದು ಕರ್ತನೆ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ ವೀರರನ್ನು ನಮಗೆ ಸಲ್ಲಿಸುವಂತೆ ನಮಗೆ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ ನಮ್ಮ ಗುರಿಯನ್ನು ನಾವು ಸಾಧಿಸುವಂತೆ ನಿರಾಶರಾಗುವಂತೆ ಸೋತು ಹೋಗುವಂತೆ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಾವು ದಾರಿ ತಪ್ಪುವಂತೆ ಮಾಡುವಂತ ಸೈತಾನನ ಕಾರ್ಯಗಳನ್ನ ತಪ್ಪಾದ ವ್ಯಕ್ತಿಗಳ ಜೊತೆ ಕರ್ತನೆ ರಾಜ ಸ್ನೇಹವನ್ನು ಬೆಳೆಸುವಂತೆ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು, ಬಲಪಡಿಸು. ನಿನ್ನ ಪ್ರಸನ್ನತೆಯಿಂದ ತುಂಬಿ ನಡೆಸುವೆ ಸಪ್ಪ. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ ಜೀವ ಉಳ್ಳ ತಂದೆಯೇ.